ಹಾಗೆ ಎಲ್ಲರೂ ಕೂಡ ಹೇಗಿದ್ದೀರಾ? ನನ್ನ ಹೆಸರು ಕಿರಣ್ ಅಂತ. ಏನಂತಂದರೆ ಇವತ್ತು ನೀವೇನಾದ್ರು ಹೊಸ್ದಾಗಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಿ ಅಂತಂದರೆ ನೀವು ಈಗ ಶುರು ಮಾಡ್ತೀರಿ, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ನೀವೇನಾದ್ರು ಎಡಿಟಿಂಗ್ ಕಲಿಬೇಕು ಅಂದರೆ ಕ್ಯಾಪ್ ಕಟ್ ಮತ್ತು ಕಾಯಿನ್ ಮಾಸ್ಟರ್ ಇನ್ಸ್ಟಾಲ್ ಇವೆಲ್ಲನೂ ಬೈ ಮಾಡಲೇಬೇಕು. ಅದರಿಂದ ನಾಳೆ ಅಂತ ಆ್ಯಪನ್ನು ನೀವು ಬೈನೇ ಮಾಡದೆ ನೀವು ಮಾಡ್ಬೋದು. ಯಾವುದೋ ಗೊತ್ತಾ, ನೀವು ಫೋನಲ್ಲಿರುವಂಥ ಗ್ಯಾಲ್ರಿ, ಆ ಗ್ಯಾಲ್ರಿ ಎಲ್ಲ ಕೂಡ ಆಪ್ಷನ್ ಕಲಿತೇವೆ. ಹಾಗೂ ನೀವೇನಾದ್ರು ಕಲಿಬೇಕು ಅಂತಂದರೆ ಪಕ್ಕದಲ್ಲಿ ಕಲಿಬೋದು ಫ್ರೆಂಡ್ಸ್. ಅದಾದಮೇಲೆ ನಾನು ತಮ್ಮನೆಲ್ಲ ಬಗ್ಗೆಯೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮ್ದು ಇವಾಗ ಪಬ್ಲಿಷ್ ಹೇಗೆ ಮಾಡೋದು, ಪ್ರೈವೇಟ್ ಹೇಗೆ ಮಾಡೋದು ಅಂತ ಎಲ್ಲನೂ ಕೂಡ ವೀಡಿಯೋ ಹಾಕ್ತೀನಿ. ಕೊನೆವರೆಗೂ ನೋಡಿ, ಲೈಕ್ ಕೊಡ್ಬೋದು, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಯ್. ಇವಾಗ ನಿಮ್ಮ ಒಂದು ಫೋಟೋ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ನೋಡ್ಕೊಳ್ಳಿ. ಇವಾಗ ನಾನು ಇಲ್ಲೊಂದು ನನ್ನದೇ ಆದಂಥ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ನಿಮಗೋಸ್ಕರ ಮಾಡಿದ್ದೀನಿ. ಇವಾಗ ಇಲ್ಲಿ ಎಡಿಟಿಂಗ್ ಅಂತ ಇದೆ ನೋಡಿ ಕೆಳಗಡೆ, ಇಲ್ಲಿ ಶೇರ್ ಬಿಟ್ಟು ಮತ್ತು ಇಲ್ಲಿ ಎಡಿಟಿಂಗ್ ನೋಡಿ. ಇವಾಗ ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತೀನಿ. ಶೇರ್ ಅಂತಿದೆ, ಅದ್ರ ಪಕ್ಕದಲ್ಲಿ ಎಡಿಟಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕ್ಲಿಕ್ ಮಾಡಿ ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಸ್ವಲ್ಪ ಬೇರೆ ಬರುತ್ತೆ. ಇವಾಗ ಇಲ್ಲಿ ನಿಮ್ಗೆ ಏನು ಬರುತ್ತೆ ಅಂತಂದರೆ, ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಕಟ್ ಮಾಡೋದು ಆಯಿತಾ ನೋಡಿ. ಇವಾಗ ಇಲ್ಲಿ ಕಟ್ ಆಗಿದೆ, ಬೇಕಂದ್ರೆ ಡಿಲೀಟ್ ಮಾಡ್ಕೋಬೋದು. ಟಚ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೇನು ಡಿಲೀಟ್ ಮಾಡಬೇಕು ಅಂದರೆ ಟಚ್ ಮಾಡಿ, ಡಿಲೀಟ್ ಆಪ್ಷನ್ ಇರುತ್ತೆ. ಈ ವಿಡಿಯೋ ಡಿಲೀಟ್ ಮಾಡ್ಬೇಕಂದ್ರೆ ಟಚ್ ಮಾಡಿ, ಬೇಕಾದ್ರೆ ನೋಡ್ಕೊಳ್ಳಿ. ಇದು ಮತ್ತೆ ಅದು ನಮ್ಗೆ ಹಿಂದೆ ಬರ್ಸೋದು, ಮುಂದಕ್ಕೆ ಹಾಕೋದು, ಆ ರೀತಿ ಮಾಡ್ಬೋದು ಇದು. ಮತ್ತು ಇದು ಡಿಲೀಟು, ಇದನ್ನೇನು ಹೇಳೋದು ಬೇಕಿಲ್ಲ, ಇದು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಂಡು, ಬೇಡ ಅಂದರೆ ಕ್ಯಾನ್ಸಲ್ ಕೊಡಿ. ಮತ್ತು ಇದು ಸೌಂಡು, ನಿಮಗೆ ಸೌಂಡ್ ಬೇಡ ಅಂತಂದರೆ ನೋಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ, ಕಚ ಕಸ ಅಂತಿದೆ, ಸಾರಿ ನೋಡಿ. ಇವಾಗ ಇದೇ ರೀತಿ ಬರಬಾರ್ದು ಅಂತಂದರೆ ಸೌಂಡನ್ನು ಆಫ್ ಮಾಡ್ಕೊಳ್ಳಿ ನೋಡಿ. ಕ್ಯಾಪ್ ಕಟ್ಗಿಂತ ಕೂಡ ಒಳ್ಳೆ ಆ್ಯಪ್ ಕೈಸಿ. ಇದು ನೀವೇನಾದರೂ ವೈಫೈಲಿ ಕನೆಕ್ಟ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಇವಾಗ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಎಡಿಟಿಂಗ್ ಅಂತಿದೆ, ಸ್ಟಾರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹಲವಾರು ಗ್ರಾಫರ್ಸ್ಗಳು ಸಿಗ್ತವೆ, ಬೇಕಾದ್ರೆ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಹೋಮ್ ಸ್ಟಾರ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡೌನ್ ಮಾಡ್ಕೋಬೇಕಷ್ಟೇ, ಡೌನ್ ಮಾಡ್ತೀನಿ ಹೇಳ್ತೀನಿ. ನೋಡಿ, ಸುಮಾರು ಹಲವಾರು ಇದ್ದಾವೆ, ಸ್ವಲ್ಪ ಇದ್ದಾವೆ. ನೀವು ಡೌನ್ ಮಾಡುವಾಗ ಕಾಯಬೇಕು ಅಷ್ಟೇ ಸ್ವಲ್ಪ ಅಲ್ವಾ. ಓಕೆ, ಇವಾಗ ಇದು ಕೂಡ ಸ್ಟಾರ್ಟ್ ಆಗಿದೆ, ಬೇಕಾದ್ರೆ ನೋಡ್ಕೊಳ್ಳಿ. ನೋಡಿದ್ರಲ್ವ, ಸೂಪರಾಗಿ ಬಂದಿದೆ. ಬೇಕಾದರೆ ರೈಟ್ ಮೇಲೆ ಟಿಕ್ ಮಾಡಿ, ಇಲ್ಲಿ ಬೇಡ ಅಂದರೆ ಕ್ಯಾನ್ಸಲ್ ಕೊಟ್ಬಿಡಿ. ನನಗೀಗ ಬೇಡ. ಇದು ಸಾಂಗ್, ಏನಿದು ಪದೇ ಪದೇ ಅದನ್ನೇ ತೋರಿಸ್ತಿದ್ದೇನೆ ಅನ್ಬೋದು, ಆ ರೀತಿಯೇನಿಲ್ಲ, ಇದು ಸಾಂಗು. ಯಾವ ರೀತಿ ಬೇಕಾವೆಲ್ಲ ಕೂಡ ನೀವು ಸೌಂಡ್ ಕಡಿಮೆ ಕೂಡ ಮಾಡ್ಕೋಬೋದು ನೋಡಿ. 100 ಬೇಕು 100. ಈಗ ನಾನು 54ಗೆ ಹಾಕೋತಿದ್ದೀನಿ, ನೋಡ್ತೀನಿ. ಗಿಫ್ಟ್ ಟು ಕಾಸ್ಟಿಗೆ ನಿಮ್ಮ ವೀಡಿಯೋ ಸೆಲೆಕ್ಟ್ ಆಗೋ ಅಷ್ಟು ಸುಮಾರು ಹಲವಾರಿದೆ. ಎಲ್ಲನೂ ಕೂಡ ಡೌನ್ ಮಾಡ್ಕೊಳ್ಳಿ. ಬೇಕು ಅಂದರೆ ರೇಟ್ ಮಾಡಿ ಟಿಕ್ ಮಾಡಿ, ಬೇಡ ಅಂದರೆ ಕ್ಯಾನ್ಸಲ್ ಕೊಡಿ. ಹಾಗೆ ಬಂದರೆ ಇಲ್ಲಿಗೆ ಫಿಲ್ಟರ್, ಟೆಸ್ಟ್ ಅಂತಿದೆ, ಇಲ್ಲಿ ಟೆಸ್ಟ್ ಮೇಲೆ ಟಿಕ್ ಮಾಡಿ. ಇವಾಗ ನಾನಿಲ್ಲಿ ಒಂದು ಉಲ್ಫ್ ಅಂತ ಸರ್ಚ್ ಮಾಡ್ತೀನಿ, ಟಚ್ ಮಾಡಿದೆ, ಮತ್ತು ಇಲ್ಲಿ ಡನ್ ಅಂತ ಕೊಟ್ಟೆ. ರೈಟ್ ಮೇಲೆ ಟಿಕ್ ಮಾಡಿ, ಇಲ್ಲಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸಾರಿ, ಇವಾಗ ಇಲ್ಲಿ ಟೆಸ್ಟ್ ಆಗುತ್ತೆ, ನೋಡ್ಕೊಳ್ಳಿ. ಮತ್ತು ಆಗ ಬರಲಿಲ್ಲ, ಇವಾಗ ನೋಡ್ಕೊಳ್ಳಿ, ಡನ್ ಅಂತ ಕೊಟ್ಟಿದ್ದೀನಿ ಗೈಸ್. ಇವಾಗ ಇಲ್ಲಿ ಕುಂತ್ಕೊಂಡಿದೆ, ನೋಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮಗೆ ಉದ್ದ ಬೇಕು, ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಬೇಡ ಅಂದರೆ ಕ್ಯಾನ್ಸಲ್ ಕೊಡಿ, ಬೇಕಂದರೆ ರೈಟ್ ಮೇಲೆ ಟಿಕ್ ಮಾಡಿ. ನಂಗೆ ಬೇಡ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊತಾರೆ. ಮತ್ತು ಈ ಕಡೆ ಬಂದರೆ ಫಿಲ್ಟ್ರ್ ಅಂತಿದೆ ಗೈಸ್, ನೀವು ಯಾವ ರೀತಿ ಬೇಕಾದ್ರೂ ಕೂಡ ಹಾಕೋಬೋದು. ನೋಡ್ಕೊಳ್ಳಿ, ಬರ್ನು ಒಂದು ರೀತಿ ಚೆನ್ನಾಗಿದೆ ಫ್ರೆಂಡ್ಸ್. ಈ ಆಪ್ಷನ್ನು ಬೇಕಾದ್ರೆ ನೋಡ್ಕೊಳ್ಳಿ ಅಂತೇಳಿ ನೋಡಿ, ಸುಮಾರು ಇದ್ದಾವೆ, ನೀವು ಮಾಡ್ಕೋಬೋದು. ಬೇಕಾದ್ರೆ ರೈಟ್ ಮಾಡಿ ಟಿಕ್ ಮಾಡಿ ಗೈಸ್, ಗೊತ್ತಲ್ಲ ಕ್ಯಾನ್ಸಲ್. ಹಂಗೆ ಬಂದಿಡಿ ಸ್ಪೀಡ್ ಅಂತ, ಫಾಸ್ಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇಕಾದ್ರೆ ನೋಡ್ಕೊಳ್ಳಿ. ಸ್ಲೋ ಆಗಿ ಕೂಡ ಮಾಡ್ಕೋಬೋದು. ಸರಿ, ಇದು ಫಾಸ್ಟ್ ಆಯಿತು. ಈ ರೀತಿ ಎಲ್ಲ ಮಾಡ್ಕೋಬೋದು.
ಬೇಕಂದ್ರೆ ರೈಟ್ ಮೇಲೆ ಟಿಕ್ ಮಾಡಿ, ಬೇಕಂದ್ರೆ ಕ್ಯಾನ್ಸಲ್ ಹಂಗೆ ಬೇಡ. ಮತ್ತು ಇಲ್ಲಿ ಬಂದರೆ ನಿಮಗೆ ರೌಂಡ್ ಬೇಕಾ, ಯಾವ ರೀತಿ ಬೇಕೋ ವೀಡಿಯೋ ಆ ರೀತಿ ಮಾಡ್ಕೋಬೋದು. ಇವಾಗ ಆ ಕಡೆ ನೋಡಿ ಈ ಕಡೆ ಹೋಗ್ಬೋದು, ಬೇಕಾದ್ರೆ ನೋಡ್ಕೊಳ್ಳಿ. ನೋಡಿ ಇವಾಗ ರೈಟ್ ಏನಿದೆ ಇವಾಗ ನಾನು ಲೆಫ್ಟ್ ಹ್ಯಾಂಡ್ ಮಾಡ್ಕೋತೀನಿ ನೋಡಿ, ಆಯಿತಾ. ಮತ್ತು ಇದು ಬಾಕ್ಸ್ನಾಗ ಮಾಡ್ಕೊಳ್ಳೋದು, ಅದು ಬರ್ತಿಲ್ಲ ಸಾರಿ. ಮತ್ತು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೀವು ಲಾಂಗ್ ವೀಡಿಯೋ ಮಾಡ್ತೀರಿ ಅಥವಾ ಒಂದು ಪೋಸ್ಟ್ ಮಾಡ್ತೀರಿ, ತಮ್ಮನೇಲಿ ಆ್ಯಪ್ಗಳು ಕೂಡ ಇಲ್ಲಿದೆ ನೋಡಿ. ಇವಾಗ ಇದು ಲಾಂಗ್ ವೀಡಿಯೋ, ಇದು ಸ್ಟ್ರೈಟ್ ವೀಡಿಯೋ ನೋಡ್ಕೊಳ್ಳಿ, ಇದು ಫುಲ್ ಲೆಂತ್. ಮತ್ತು ಇದು ಪೋಸ್ಟ್, ನೀವು ಫೋಟೋ ಆ್ಯಡ್ ಮಾಡ್ಕೋಬೋದು. ಬೇಕಂದರೆ ರೈಟ್ ಮಾಡಿ ಟಿಕ್ ಮಾಡಿ, ಬೇಕಂದರೆ ಕ್ಯಾನ್ಸಲ್ ಕೊಡಿ. ಈಗ ರೈಟ್ ಮೇಲೆ ಟಿಕ್ ಮಾಡಿದ್ದೀನಿ. ಇವಾಗ ಇಲ್ಲಿ ಪ್ಲಸ್ ಐಕನ್ ಮೇಲೆ ಬಂದರೆ ಬೇರೆ ಒಂದು ವೀಡಿಯೋನ ನೀವು ಇವಾಗ ಕೊಟ್ಕೊಳ್ಳೋದು. ಇವಾಗ ಎಕ್ಸಾಂಪಲಿ ನಾನು ಯಾವುದಾದ್ರು ನನ್ನದೇ ಆದಂಥ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನಾನೊಂದು ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ, ಆಯಿತಾ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ ನೋಡ್ಕೊಳ್ಳಿ. ಇವಾಗ ನೀವು ಫುಲ್ ಲಾಸ್ಟ್ಗೆ ಹೋಗಬೇಕು. ಈಗಲೇ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್, ಯಾವ್ದಾದ್ರು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ಅಂತ ಕೊಡಿ, ಇಲ್ಲಿ ಡನ್ ಅಂತ ಕೊಡಿ. ಓಕೆ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಕೂಡ ಆಗಿದೆ ಗೈಸ್. ನಿಮ್ಮ ಒಂದು ವೀಡಿಯೋಸ್ ಎಲ್ಲ ಕ್ರಿಯೇಟ್ ಆಗಿದೆ ಅಂತಂದರೆ ನೀವು ಕೂಡ ಮಾಡ್ಕೋಬೋದು. ನಮ್ಮ ಮಾಹಿತಿ ಏನಾದರೂ ನಿಮಗೆ ಸ್ವಲ್ಪ ಆದರೂ ಕೂಡ ಇಷ್ಟ ಆಗಿದರೆ ನಮ್ಮ ವೀಡಿಯೋಗೊಂದು ಲೈಕ್ ಕೊಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಗೆ ಬೆಲ್ ಐಕನ್ ಒತ್ಕೊಳ್ಳಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಆಗೋರು ಕಾಯಿರಿ ಅಷ್ಟೇ. ಇಷ್ಟನ್ನು ಹೇಳ್ತಾ ಮುಂದಿನ ವೀಡಿಯೋ ಸಿಗೋಣ. ಟಾಟಾ ಬಾಯ್, ಥ್ಯಾಂಕ್ ಯು. ವೀಡಿಯೋನ ಕೊನೆವರೆಗೆ ನೋಡಿ. ಓಕೆ ಗೈಸ್, ಇವಾಗ ಲೋಡ್ ಆಗ್ತಿದೆ. ಏನಂತಂದರೆ ಇದ್ರ ಬಗ್ಗೆ ಏನು ಹೇಳ್ಬೋದು ಅಂತಂದರೆ, ನೀವು ಯಾವುದೇ ಆ್ಯಪ್ಸ್ಗಳನ್ನ ಬೈ ಮಾಡೋಗಿಲ್ಲ ಅಂತಂದರೆ ನೀವು ಎಡಿಟಿಂಗ್ ಕಲಿತಾದ್ಮೇಲೆ ನೀವು ಬೈ ಮಾಡ್ಬೋದು. ಆದರೆ ಇವಾಗ ಏನು ಬೇಕಾಗಿಲ್ಲ, ಲೋಡ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇನ್ನೇನು ಬರೋದ್ರಲ್ಲಿದೆ, ಬನ್ನಿ ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತಾನೇ 5 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಸ್ವಲ್ಪ ಆಗೋಯ್ತು. ಓಕೆ ಗೈಸ್, ಇವಾಗ ನಮ್ಮ ವೀಡಿಯೋ ಅಪ್ಲೋಡ್ಸ್ ಆಗಿದೆ, ಸೇವ್ ಆಯಿತು. ಬೇಕು ನೋಡ್ಕೊಳ್ಳಿ. ನೋಡಿ ಫುಲ್ ಫೋನ್ ಬಂತು, ಎಲ್ಲ ಕೂಡ ಜೇಂಟ್ ಆಗಿದೆ ನೋಡ್ಕೊಳ್ಳಿ. ಇವಾಗ ಎಲ್ಲ ಕೂಡ ಜೇಂಟ್ ಆಗಿದೆ. ಓಕೆ ಗೈಸ್, ಓಕೆ ಫ್ರೆಂಡ್ಸ್, ಬೇರೆ ಒಂದು ವೀಡಿಯೋ ಸಿಗೋಣ.